ಒಂದು ದೇವಾಲಯ. ಅಲ್ಲಿ ದೇವರ ವಿಗ್ರಹವಿಲ್ಲ. ಬದಲಿಗೆ ಗಾಜಿನ ಪೆಟ್ಟಿಗೆಯೊಳಗೆ ಅಲಂಕರಿಸಿ ಇಡಲಾಗಿರುವುದು ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ಬೈಕ್. ಇಲ್ಲಿ ಭಕ್ತರು ಹೂವಿನ ಹಾರ ಹಾಕ್ತಾರೆ, ತೆಂಗಿನಕಾಯಿ ಒಡೀತಾರೆ, ಕುಂಕುಮ ಹಚ್ತಾರೆ. ಅಷ್ಟೇ ಅಲ್ಲ, ಕೆಲವರು ಮದ್ಯದ ಬಾಟಲಿಯನ್ನೇ ಕಾಣಿಕೆಯಾಗಿ ಅರ್ಪಿಸ್ತಾರೆ. ಕೇಳಲು ವಿಚಿತ್ರ ಅನ್ಸಿದ್ರು ಇದು ನಿಜ. ರಾಜಸ್ಥಾನದ ಪಾಲಿ ಜಿಲ್ಲೆಯಲ್ಲಿರುವ ಓಂ ಬಣ್ಣ ಅಥವಾ ಬುಲೆಟ್ ಬಾಬಾ ದೇವಸ್ಥಾನ ಇಂದು ದೇಶದ ಅತ್ಯಂತ ವಿಚಿತ್ರ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಒಂದು ಸಾಮಾನ್ಯ ಬೈಕ್ ಹೇಗೆ ಲಕ್ಷಾಂತರ ಜನರ ನಂಬಿಕೆಯ ಸಂಕೇತವಾಯಿತು? ಇದರ ಹಿಂದೆ ಇರುವ ಇತಿಹಾಸ ಏನು? ಜನರು ಇಂದಿಗೂ ಇಲ್ಲಿ ಯಾಕೆ ಬರ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇಲ್ಲಿ ತಿಳ್ಕೊಳ್ಳೋಣ. ಭಾರತದಲ್ಲಿ ಸಾವಿರಾರು ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಇತಿಹಾಸ, ಪುರಾಣ ಮತ್ತು ಸಂಪ್ರದಾಯಗಳಿವೆ. ಆದರೆ ರಾಜಸ್ಥಾನದ ಪಾಲಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 62ರ ಪಕ್ಕದಲ್ಲಿರುವ ಈ ದೇವಾಲಯ ಎಲ್ಲಕ್ಕಿಂತ ಭಿನ್ನವಾಗಿದೆ. ಇಲ್ಲಿ ಶಿವ, ವಿಷ್ಣು ಅಥವಾ ಗಣೇಶನ ಮೂರ್ತಿ ಇಲ್ಲ. ಬದಲಿಗೆ ಗಾಜಿನ ಪೆಟ್ಟಿಗೆಯೊಳಗೆ ಇಡಲಾಗಿರುವ RNJ 7773 ನೋಂದಣಿ ಸಂಖ್ಯೆಯ ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ಬೈಕ್ ಭಕ್ತರ ಆರಾಧ್ಯದ ಕೇಂದ್ರವಾಗಿದೆ. ಪ್ರತಿದಿನ ನೂರಾರು ವಾಹನಗಳು ಈ ರಸ್ತೆಯಲ್ಲಿ ಸಾಗುವಾಗ ಕೆಲ ನಿಮಿಷ ನಿಲ್ಲಿಸಿ ಈ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತವೆ. ಹೊಸ ಬೈಕ್ ಅಥವಾ ಕಾರು ಖರೀದಿಸಿದವರು ತಮ್ಮ ಮೊದಲ ಪ್ರಯಾಣಕ್ಕೂ ಮುನ್ನ ಇಲ್ಲಿಗೆ ಬರುವುದು ಸಾಮಾನ್ಯವಾಗಿದೆ. ಈ ದೇವಾಲಯದ ಇತಿಹಾಸ 1988ರಲ್ಲಿ ನಡೆದ ಒಂದು ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದೆ. ರಜಪೂತ ಕುಟುಂಬದ ಯುವಕ ಓಂ ಸಿಂಗ್ ರಾಥೋಡ್ ಸ್ಥಳೀಯವಾಗಿ ಓಂ ಬಣ್ಣ ಅಂತಲೇ ಪ್ರಸಿದ್ಧರಾಗಿದ್ರು. ಒಂದು ರಾತ್ರಿ ತಮ್ಮ ರಾಯಲ್ ಎನ್ಫೀಲ್ಡ್ ಬುಲೆಟ್ನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಬೈಕ್ ಕಂಟ್ರೋಲ್ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡಿತು. ಈ ಭೀಕರ ಅಪಘಾತದಲ್ಲಿ ಓಂ ಸಿಂಗ್ ಸ್ಥಳದಲ್ಲೇ ಮೃತಪಟ್ಟರು. ಪೊಲೀಸರು ಸ್ಥಳಕ್ಕೆ ಬಂದು ಬೈಕನ್ನ ವಶಪಡಿಸಿಕೊಂಡು ಠಾಣೆಗೆ ಕೊಂಡೊಯ್ದ್ರು. ಸಾಮಾನ್ಯವಾಗಿ ಇಂತಹ ಘಟನೆಗಳು ಕೆಲವೇ ದಿನಗಳಲ್ಲಿ ಮರೆತು ಹೋಗುತ್ತವೆ. ಆದ್ರೆ ಈ ಅಪಘಾತದ ನಂತರ ನಡೆದ ಘಟನೆಗಳು ಜನರ ಕುತೂಹಲಕ್ಕೆ ಕಾರಣವಾದವು. ಸ್ಥಳೀಯ ಜನ ಹೇಳೋ ಪ್ರಕಾರ ಅಪಘಾತದ ಮರುದಿನ ಬೆಳಗ್ಗೆ ಠಾಣೆಯಲ್ಲಿ ಇರಿಸಿದ್ದ ಬೈಕ್ ಕಾಣೆಯಾಗಿತ್ತು. ನಂತರ ಹುಡುಕ್ತಾಗ ಅದು ಮತ್ತೆ ಅಪಘಾತ ನಡೆದ ಸ್ಥಳದಲ್ಲೇ ಕಂಡು ಬಂದಿತ್ತಂತೆ. ಪೊಲೀಸರು ಮತ್ತೊಮ್ಮೆ ಬೈಕನ್ನ ಸ್ಟೇಷನ್ಗೆ ತಂದ್ರು. ಈ ಬಾರಿ ಬೀಗ ಹಾಕಿದ್ರು. ಕೆಲವರ ಪ್ರಕಾರ ಸರಪಳಿಯಿಂದ ಕಟ್ಟಿದ್ರು. ಇನ್ನೂ ಕೆಲವರು ಪೆಟ್ರೋಲ್ ಕೂಡ ತೆಗೆದು ಹಾಕಿದ್ರು ಅಂತ ಹೇಳ್ತಾರೆ. ಆದ್ರೂ ಮರುದಿನ ಬೈಕ್ ಮತ್ತೆ ಅದೇ ಸ್ಥಳದಲ್ಲಿ ಕಾಣಿಸ್ಕೊಂಡಿತ್ತಂತೆ. ಇಂತಹ ಘಟನೆ ಹಲವು ಬಾರಿ ನಡೆದಿತ್ತು ಅಂತ ಸ್ಥಳೀಯ ಕಥೆಗಳು ಹೇಳುತ್ತವೆ. ಆದ್ರೆ ಈ ಘಟನೆಗಳಿಗೆ ಯಾವುದೇ ಅಧಿಕೃತ ದಾಖಲೆ ಅಥವಾ ವೈಜ್ಞಾನಿಕ ಸಾಕ್ಷ್ಯ ಲಭ್ಯವಿಲ್ಲ. ಇದು ಸ್ಥಳೀಯ ಜನನಂಬಿಕೆಯ ಭಾಗವಾಗಿದೆ. ಈ ಘಟನೆಗಳ ನಂತರ ಗ್ರಾಮದ ಜನರಲ್ಲಿ ಒಂದು ನಂಬಿಕೆ ಬಲವಾಗಿ ಬೆಳೀತು. ಓಂ ಸಿಂಗ್ ರಾಥೋಡ್ ಅವರ ಆತ್ಮ ಈ ರಸ್ತೆಯಲ್ಲಿ ಸಂಚರಿಸೋರನ್ನ ರಕ್ಷಿಸ್ತಾ ಇದೆ ಅಂತ ಜನರು ನಂಬಲಾರಂಭಿಸಿದ್ರು. ಪರಿಣಾಮವಾಗಿ ಅಪಘಾತ ನಡೆದ ಸ್ಥಳದಲ್ಲೇ ಒಂದು ಸಣ್ಣ ದೇವಾಲಯ ನಿರ್ಮಿಸಿ ಆ ಬುಲೆಟ್ ಬೈಕ್ ಅನ್ನ ಅಲ್ಲಿಯೇ ಪ್ರತಿಷ್ಠಾಪಿಸಲಾಯಿತು. ಕಾಲಕ್ರಮೇಣ ಈ ಸ್ಥಳ ಬುಲೆಟ್ ಬಾಬಾ ದೇವಸ್ಥಾನ ಅಥವಾ ಓಂ ಬಣ್ಣ ದೇವಸ್ಥಾನ ಎಂಬ ಹೆಸರಿಂದ ದೇಶಾದ್ಯಂತ ಪ್ರಸಿದ್ಧಿಯಾಯಿತು. ಇವತ್ತು ಇದು ಕೇವಲ ಧಾರ್ಮಿಕ ತಾಣ ಮಾತ್ರವಲ್ಲ, ರಾಜಸ್ಥಾನದ ಜನಪದ ನಂಬಿಕೆಯ ಪ್ರತೀಕವಾಗಿಯೂ ಗುರುತಿಸಿಕೊಂಡಿದೆ. ಇಂದಿಗೂ ಪ್ರತಿದಿನ ನೂರಾರು ಜನರು ಸುರಕ್ಷಿತ ಪ್ರಯಾಣಕ್ಕಾಗಿ ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ವಿಶೇಷವಾಗಿ ಟ್ರಕ್ ಚಾಲಕರು, ಬಸ್ ಚಾಲಕರು, ಟ್ಯಾಕ್ಸಿ ಚಾಲಕರು, ಬೈಕ್ ರೈಡರ್ಗಳು ಮತ್ತು ದೂರದ ಪ್ರಯಾಣಕ್ಕೆ ಹೊರಡೋರು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸ್ತಾರೆ. ಹೊಸ ವಾಹನ ಪರ್ಚೇಸ್ ಮಾಡಿದವರು ಮೊದಲು ಇಲ್ಲಿಯೇ ಪೂಜೆ ಮಾಡಿಸಿದ್ರೆ ಪ್ರಯಾಣದಲ್ಲಿ ಯಾವುದೇ ಅಪಾಯ ಆಗೋದಿಲ್ಲ ಎಂಬ ನಂಬಿಕೆ ಹಲವರಲ್ಲಿದೆ. ಸ್ಥಳೀಯರು ಈ ದೇವಾಲಯದ ಮುಂದೆ ತಲೆಬಾಗದೆ ಮುಂದುವರೆದ್ರೆ ಅಪಘಾತ ಸಂಭವಿಸಬಹುದು ಎಂದು ನಂಬ್ತಾರೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಇಲ್ಲಿನ ಪೂಜಾ ವಿಧಾನ. ಗಾಜಿನ ಪೆಟ್ಟಿಗೆಯೊಳಗೆ ಇರಿಸಿರುವ ರಾಯಲ್ ಎನ್ಫೀಲ್ಡ್ ಬುಲೆಟ್ಗೆ ಪ್ರತಿದಿನ ಹೂವಿನ ಹಾರ ಹಾಕಲಾಗುತ್ತೆ, ಕುಂಕುಮ ಮತ್ತು ತಿಲಕ ಹಚ್ಚಲಾಗುತ್ತೆ, ಕೆಂಪು ಬಟ್ಟೆಯಿಂದ ಅಲಂಕರಿಸಲಾಗುತ್ತೆ. ಕೆಲವರು ಹೂವು ಮತ್ತು ತೆಂಗಿನಕಾಯಿ ಅರ್ಪಿಸಿದ್ರೆ ಇನ್ನೂ ಕೆಲವರು ಗೌರವದ ಸಂಕೇತವಾಗಿ ಮದ್ಯದ ಬಾಟಲಿಯನ್ನು ಕಾಣಿಕೆಯಾಗಿ ಸಮರ್ಪಿಸುತ್ತಾರೆ. ಭಾರತದ ದೇವಾಲಯಗಳಲ್ಲಿ ಇದು ಅತ್ಯಂತ ಅಪರೂಪದ ಸಂಪ್ರದಾಯವಾಗಿದೆ. ಈ ಕಾರಣದಿಂದಲೇ ದೇಶ ವಿದೇಶದ ಪ್ರವಾಸಿಗರು ಈ ದೇವಾಲಯವನ್ನ ನೋಡಲು ಬರ್ತಾರೆ. ಸ್ಥಳೀಯರ ಪ್ರಕಾರ ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಕೆಲ ವಾಹನ ಚಾಲಕರಿಗೆ
ಬುಲೆಟ್ ಬೈಕ್ ಮೇಲೆ ಒಬ್ಬ ಸವಾರ ಕಾಣಿಸಿಕೊಂಡು ಅಪಘಾತದಿಂದ ಪಾರಾಗುವಂತೆ ಎಚ್ಚರಿಸಿ ನಂತರ ಮಾಯವಾಗ್ತಾನೆ ಎಂಬ ಕಥೆಗಳು ಪ್ರಸಿದ್ಧವಾಗಿವೆ. ಈ ರೀತಿಯ ಘಟನೆಗಳನ್ನ ಕೆಲವರು ತಮ್ಮ ಅನುಭವ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಇವುಗಳಿಗೆ ಯಾವುದೇ ವೈಜ್ಞಾನಿಕ ದೃಢೀಕರಣವಿಲ್ಲ. ಆದ್ರೂ ಈ ಕಥೆಗಳು ಬುಲೆಟ್ ಬಾಬಾ ಕುರಿತ ಜನನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸಿವೆ. ಇಂದು ಬುಲೆಟ್ ಬಾಬಾ ದೇವಸ್ಥಾನದ ಮಹತ್ವ. ಇಂದು ಬುಲೆಟ್ ಬಾಬಾ ದೇವಸ್ಥಾನ ಧಾರ್ಮಿಕ ತಾಣ ಮಾತ್ರವಲ್ಲ, ರಾಜಸ್ಥಾನದ ಪ್ರಮುಖ ಪ್ರವಾಸಿ ಆಕರ್ಷಣೆಯೂ ಆಗಿದೆ. ದೇಶದ ವಿವಿಧ ಭಾಗಗಳಿಂದ ಬರುವ ಬೈಕರ್ಗಳು ತಮ್ಮ ರಾಜಸ್ಥಾನ ಪ್ರವಾಸದಲ್ಲಿ ಈ ದೇವಾಲಯವನ್ನ ಕಡ್ಡಾಯವಾಗಿ ಭೇಟಿ ಮಾಡ್ತಾರೆ. ಅನೇಕ ಬೈಕಿಂಗ್ ಕ್ಲಬ್ಗಳು ತಮ್ಮ ರೈಡ್ಗಳನ್ನ ಇಲ್ಲಿ ಆರಂಭಿಸುವ ಅಥವಾ ಮುಗಿಸುವ ಸಂಪ್ರದಾಯವನ್ನು ಬೆಳೆಸಿಕೊಂಡಿವೆ. ಈ ದೇವಾಲಯ ಇಂದು ರಾಯಲ್ ಎನ್ಫೀಲ್ಡ್ ಪ್ರಿಯರಿಗೆ ಭಾವನಾತ್ಮಕ ತಾಣವಾಗಿಯೂ ಗುರುತಿಸಿಕೊಂಡಿದೆ. ಒಂದು ರಸ್ತೆ ಅಪಘಾತ, ಒಬ್ಬ ಯುವಕನ ದುರಂತ ಸಾವು, ಅದರ ಸುತ್ತ ಬೆಳೆದ ಜನನಂಬಿಕೆ ಇವೆಲ್ಲ ಸೇರಿ ಇವತ್ತು ಲಕ್ಷಾಂತರ ಜನರನ್ನ ಸೆಳೆಯುವ ವಿಶಿಷ್ಟ ದೇವಾಲಯವನ್ನ ನಿರ್ಮಿಸಿವೆ. ಬೈಕ್ ನಿಜವಾಗಿಯೂ ಠಾಣೆಯಿಂದ ವಾಪಸ್ ಬಂದಿತ್ತಾ ಎಂಬುದಕ್ಕೆ ಸ್ಪಷ್ಟ ವೈಜ್ಞಾನಿಕ ಉತ್ತರ ಇಲ್ಲ. ಆದ್ರೆ ಜನರ ನಂಬಿಕೆ ಮಾತ್ರ ಈ ಸ್ಥಳವನ್ನ ಭಾರತದ ಅತ್ಯಂತ ವಿಚಿತ್ರ ದೇವಾಲಯಗಳಲ್ಲಿ ಒಂದಾಗಿ ರೂಪಿಸಿದೆ. ನಂಬಿಕೆ, ಇತಿಹಾಸ ಮತ್ತು ಜನಪದ ಕಥೆಗಳು ಒಂದಾದಾಗ ಹೇಗೆ ಒಂದು ಸಾಮಾನ್ಯ ವಸ್ತುವು ಆರಾಧನೆಯ ಸಂಕೇತವಾಗಬಹುದು ಅನ್ನೋದಕ್ಕೆ ಬುಲೆಟ್ ಬಾಬಾ ದೇವಸ್ಥಾನ ಅತ್ಯುತ್ತಮ ಉದಾಹರಣೆಯಾಗಿದೆ.